ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕಿನ ಮರಕಾಡು ದೊಡ್ಡಿ ರಸ್ತೆಯ ಚನ್ನಪ್ಪನದೊಡ್ಡಿ ಗ್ರಾಮದಲ್ಲಿ ಸಂಪೂರ್ಣ ಅಂತಾರಾಷ್ಟ್ರೀಯ ಕೃಷಿ ವಿಜ್ಞಾನ ಮತ್ತು ತೋಟಗಾರಿಕೆ ತಂತ್ರಜ್ಞಾನ ಸಂಸ್ಥೆ ಕೆಬಿ ದೊಡ್ಡಿ ಮದ್ದೂರು ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಸಂಬಂಧಿತ ಇಲಾಖೆಗಳು, ಬೇಲೂರು ಗ್ರಾಮ ಪಂಚಾಯಿತಿ ಹಾಗೂ ಚನ್ನಪ್ಪನದೊಡ್ಡಿಯ ಗ್ರಾಮಸ್ಥರುಗಳ ಸಹಯೋಗದೊಂದಿಗೆ ಅಂತಿಮ ವರ್ಷದ ಬಿಎಸ್ಸಿ ಆನರ್ಸ್ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಕೃಷಿ ಮತ್ತು ಪ್ರದರ್ಶನ ಹಾಗೂ ನೂತನ ತಳಿಗಳ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮವು ಸಂಪೂರ್ಣ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಸಂಪೂರ್ಣ ನಾಯ್ಡುರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕೃಷಿ ಮಾಡ್ಲಿಕ್ಕೆ ಇರುವಂತ ಶಕ್ತಿ ಆ ಯುವಜನಾಂಗದ ಕೈಯಲ್ಲಿ. ಅವ್ರು ಮಾಡದೆ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅಲ್ಲಿ ಮಂತ್ರಿ ಮಾಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆದ್ರೂ ಪರವಾಗಿಲ್ಲ, ಇಲ್ಲಿರೋ 5 ಎಕರೆ ಹೊಲ ಉಳುಮೆ ಮಾಡಲ್ಲ ಅಂತಾರೆ. ಅಥವಾ ಅವ್ರ ಅಪ್ಪನೇ ಅಥವಾ ಅವ್ರ ತಂದೆ ತಾಯಿನೇ ಮಕ್ಕಳು ಮರುಕಳಿಸ್ತಾರೋ, ಬೆಂಗಳೂರು ಪೇಟೆನಲ್ಲಿ ಬಿಟ್ಟು ಪಟ್ಟಣ ಸೇರು, ಹೆಂಗಾದ್ರೂ ಬದುಕೋಕೆ ಅಂತಾರೆ, ಹೋಗು ಅಂತಾರೆ. ಮುಂದಿನ ದಿನಗಳಲ್ಲಿ ಕೃಷಿ ಏನಾಗ್ಬೋದು? ಇದ್ರ ಜೊತೆಗೆ ಕೃಷಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಮುಂಚೆ ನಿಮ್ಮ ಹತ್ರ 10 ಎಕರೆ ಜಮೀನಿತ್ತು, ಈಗ 2ನೇ ತಲೆಮಾರಿಗೆ ಬಂದಿದ್ದೀರಿ. ಈಗ ಒಬ್ಬೊಬ್ಬರ ಹತ್ರ 1 ಎಕರೆ 2 ಎಕರೆ ಮಾತ್ರ ಜಮೀನಿದೆ. ಅಂದ್ರೆ ಭೂ ಹಿಡುವಳಿ ಕಡಿಮೆ ಆಗ್ತಾ ಇದೆ. ಮತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಇದ್ರ ಜೊತೆಗೆ ಕೃಷಿ ಭೂಮಿಯನ್ನ ನಗರೀಕರಣ ಮತ್ತು ಕೈಗಾರೀಕರಣ ಅನ್ನೋ ಹೆಸರಲ್ಲಿ ನಾವು ಫಲವತ್ತಾದ ಕೃಷಿ ಭೂಮಿಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಫಲವತ್ತತೆಯನ್ನ ಹೆಚ್ಚು ಮಾಡಿ ವಾಪಸ್ ತಗೊಂಡು ಬರಬೇಕು, ಆರೋಗ್ಯದಾಯಕ ಆಹಾರಗಳನ್ನು ಬೆಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಹಳ್ಳಿಗಳು ವೃದ್ಧಾಶ್ರಮ ಆಗೋಗ್ತಾ ಇದೆ. ದುಡಿಲಿಕ್ಕೆ ಶಕ್ತಿ ಇರೋರೆಲ್ಲ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ. ದುಡಿಯಕ್ಕಾಗದೆ ಇರೋರು ಜಮೀನ್ ಇಟ್ಕೊಂಡು ಊರ್ನಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀವಿ, ಕೃಷಿ ಲಾಭದಾಯಕ ಅಲ್ಲ. ಅಂದ್ರೆ ವಿಪರ್ಯಾಸಗಳ ಬಗ್ಗೆ ಮಾತಾಡ್ತಿದ್ದಿಲ್ಲ. ಕೃಷಿಯಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ಳಿಕ್ಕೆ ಒಬ್ಬ ಡಾಕ್ಟರ್ ಆದಂತ ತಂದೆ ನನ್ನ ಮಗ ಡಾಕ್ಟರ್ ಆಗ್ಲಿ ಅಂತಾನೆ, ಒಬ್ಬ ಇಂಜಿನಿಯರ್ ಆದಂತ ತಂದೆ ನನ್ನ ಮಗ ಇಂಜಿನಿಯರೇ ಆಗ್ಬೇಕು ಅಂತಾನೆ. ಆದ್ರೆ ನನಗೆ ಗೊತ್ತಿದ್ದಂಗೆ ಇವತ್ತಿನ ದಿನ ಒಬ್ಬ ಕೃಷಿಕ ನನ್ನ ಮಗ ಕೃಷಿಕನಾಗಿ ಹಳ್ಳಿನಲ್ಲಿ ಉಳಿಲಿ ಅಂತ ಯಾರು ಹೇಳ್ತಾ ಇಲ್ಲ. ಅಂದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥಕೋಬೇಕು. ಈಗ ಕೃಷಿಯಲ್ಲಿ ಉಳಿಯೋದು ಬೇಡ ಅಂದಾಗ ಯುವ ಜನಾಂಗ ಕೃಷಿಯಿಂದ ವಿಮುಖ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.